ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಇಷ್ಟು ದಿನ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನಂದು ಬೇರೆ ಕೆಲಸ ಅದು ಇತ್ತು. ಅದಕ್ಕೋಸ್ಕರ ನಾನು ಬೇರೆ ವರ್ಕಲ್ಲಿ ಬ್ಯುಸಿ ಇದೆ. ಅದಕ್ಕೋಸ್ಕರ ನಿಮಗೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಟೈಮ್ ತೆಗೆದು. ಅದಕ್ಕೋಸ್ಕರ ಇಷ್ಟು ದಿನ ಆದಮೇಲೆ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗೆ ನನ್ನ ಚಾನಲಲ್ಲಿ ನೀವು ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ, ಇಷ್ಟೊಂದು ನನಗೆ ಲೈಕು, ಸಪೋರ್ಟು, ಕಮೆಂಟು ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಮತ್ತು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಬೇಕಪ್ಪ ಅಂದರೆ ನಿಧಿ ಬಗ್ಗೆ ಅಪ್ಡೇಟ್ ಏನಪ್ಪ ಅಂದರೆ, ಎಲ್ಲರೂ ಯಾರ್ಯಾರು ಅಮೌಂಟ್ ಬಂದಿಲ್ಲ, ಕೆಲವೊಬ್ಬರಿಗೆ ಅಮೌಂಟ್ ಬಂದಿದೆ, ಕೆಲವೊಬ್ಬರಿಗೆ ಅಪ್ಲಿಕೇಶನ್ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ. ಈ ಥರ ಎಲ್ಲ ಪ್ರಾಬ್ಲಮ್ಗಳಿಗೂ ಏನಿದೆ ಸೊಲ್ಯೂಷನ್ನು, ಇದಕ್ಕೇನು ಉತ್ತರ, ಇದು ಏನು, ಎಷ್ಟು ದಿನಕ್ಕೆ ಅಮೌಂಟ್ ಬರುತ್ತೆ, ಅಮೌಂಟ್ ಯಾಕೆ ಬರ್ತಾ ಇಲ್ಲ ಇನ್ನು, ಅವ್ರಿಗೆ ಯಾಕೆ ಅಮೌಂಟ್ ಬರ್ತಾ ಇಲ್ಲ, ಬೇರೆದವರಿಗೆಲ್ಲ ಅಮೌಂಟ್ ಬಂದಿದೆ ಅವ್ರಿಗೆ ಯಾಕೆ ಬರ್ತಾ ಇಲ್ಲ, ಈ ಥರ ಯಾಕೆ ತೋರಿಸ್ತಾ ಇದೆ, ಇದರ ಅರ್ಥ ಏನು, ಇದೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಯಾರ್ಯಾರು ಒಂದಿದೆ ಅಪ್ಲಿಕೆಂಟ್ಸ್ ಇದ್ದಾರೆ. ಮತ್ತು ನೀವು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಕೂಡ ಸಪೋರ್ಟ್ ಸಿಕ್ಕಾಗುತ್ತೆ. ನಾವು ಇಷ್ಟು ಟೈಮ್ ಕೊಟ್ಟು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರ್ತೀವಿ. ನಿಮ್ಮ ಕಮೆಂಟ್ಗೆ ಆನ್ಸರ್ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡೋಣ ಏನಿದೆ ಅಂತ. ಕೆಲವೊಬ್ರದ್ದು ಮೇ ಮಂತ್ರು ಡಿ ಪುಷ್ಟ ಅಂತ ತೋರಿಸ್ತಾ ಇದೆ, ಅಂದ್ರೂ ಅಮೌಂಟ್ ಬಂದಿಲ್ಲ ಅಂತ. ಕೆಲವೊಬ್ರದ್ದು ಜೂನ್ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ. ಇದು ಜುಲೈ ತಿಂಗಳು ನಡೀತಾ ಇದ್ರೂ ಅಮೌಂಟ್ ಬಂದಿಲ್ಲ. ಏನಕ್ಕಪ್ಪ ಅಂದರೆ ನಿಮ್ಮದು ಏನಾದರೂ ನಿಮ್ಮ ಅಪ್ಲಿಕೇಶನಲ್ಲೇ ಪ್ರಾಬ್ಲಮ್ ಇರ್ಬೋದು. ಅಂದರೆ ಅಪ್ಲಿಕೇಶನ್ ಹಾಕೋತ್ತಿಗೆ ಕರೆಕ್ಟಾಗಿ ಪ್ರೊಸೆಸ್ ಆಗಿರಲ್ಲ. ಅಂದರೆ ನೀವು ಅಪ್ಲಿಕೇಶನ್ ಹಾಕೋತ್ತಿಗೆ ಕರೆಕ್ಟಾಗಿ ನೀವು ಅಲ್ಲಿ ಇರುತ್ತಲ್ಲ ಪ್ರೊಸೆಸಿಂಗ್, ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ನೀವು ಏನಾದರೂ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಅಲ್ಲೇ ನಿಂತ್ಕೊಂಡು ಬಿಡುತ್ತೆ, ಡ್ರಾಫ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ನಿಮಗೆ ಯಾವುದೋ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಅಮೌಂಟು ಬರ್ತಿರಲ್ಲ. ಅದು ಅಪ್ಲಿಕೇಶನ್ ನಾಟ್ ಪ್ರೊವೈಡೆಡ್ ಅಂತ ತೋರಿಸ್ತಿರುತ್ತೆ, ಇಲ್ಲಾಂದರೆ ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಿರುತ್ತೆ. ಈ ಥರ ಪ್ರಾಬ್ಲಮ್ ಇದ್ದವರಿಗೆ ಇದೇ ಸೊಲ್ಯೂಷನು. ನೀವು ಅಪ್ಲಿಕೇಶನ್ ಒಂದ್ಸತಿ ಹೆಂಗೆ ಹಾಕಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ನೀವು ಡಾಟಾ ನಾಟ್ ಫೌಂಡ್ ಅಂತ ತೋರಿಸಿದ್ರೆ ಅಪ್ಲಿಕೇಶನ್ ಇನ್ನೊಂದು ಸತಿ ಹಾಕಬೇಕಾ ಅಂತ ನಾವು ನೋಡೋದಾದರೆ, ಅಪ್ಲಿಕೇಶನ್ ಇನ್ನೊಂದು ಸತಿ ಹಾಕೋ ಆಗಿಲ್ಲ. ಅಪ್ಲಿಕೇಶನ್ ಹಾಕೋದು ಒಂದೇ ಸತಿ. ನೀವು ಆಧಾರ್ ಕಾರ್ಡ್ ಏನಿದೆಯಲ್ಲ ಅದರ ಹೆಸರು ಮೇಲೆ ಒಂದೇ ಸತಿ ನೀವು ನಿಮ್ಮದು ID ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಹಾಕ್ಬೋದು. ಪದೇ ಪದೇ ಹಾಕೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಅಪ್ಲಿಕೇಶನ್ ಹಾಕೋ ವೇಳೆಗೆ ಏನಾದರೂ ಡೌಟ್, ಇದು ಏನಾದರೂ ತಪ್ಪಾಗಿದ್ದರೆ ನೀವು ಹೋಗಿ ಮತ್ತೆ ಇನ್ನೊಂದು ಸತಿ ಅದಕ್ಕೆ ಕರೆಕ್ಷನ್ ಮಾಡಿಕೊಂಡು ಚೆನ್ನಾಗಿ ಅದು ಪ್ರೊಸೆಸ್ ಕಂಪ್ಲೀಟ್ ಮಾಡಿ, ಆಮೇಲೆ ನಿಮಗೆ ಅಮೌಂಟು ಖಂಡಿತ ಬರುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಕಾಲ್ ಮಾಡಿ ಅಂತ ನಾನು ಹೆಲ್ಪ್ಲೈನ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ. ಯಾರ್ಯಾರು ನೋಡಿದ್ದೀರಾ, ಯಾರ್ಯಾರು ಕಾಲ್ ಮಾಡಿದ್ದೀರಾ ನನಗಂತೂ ಗೊತ್ತಿಲ್ಲ. ಯಾರು ಕೂಡ ನನಗೆ ಕಮೆಂಟಲ್ಲಿ ಏನೂ ಹೇಳಿಲ್ಲ ಆ ಕಾಲ್ ಮಾಡಿದ್ದು ಏನು. ಅದಕ್ಕೋಸ್ಕರ ಯಾರ್ಯಾರು ಕಾಲ್ ಮಾಡಿದ್ದೀರಾ ಅವರಿಗಂತೂ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ. ಯಾಕಂದರೆ ನಾವು ಕಾಲ್ ಮಾಡಿದಾಗ ಅವರಿಗೆ ಹೆಂಗಾಗುತ್ತಪ್ಪ ಅಂದರೆ, ಇದು ನಾವು ಅಪ್ಲಿಕೆಂಟ್ಸ್ ನಿಧಿ ಅಪ್ಲಿಕೆಂಟ್ಸ್ ನಮ್ಮದು 20ನೇ ಕಂತು ಕೂಡ ಮುಗಿದು ಹೋಗಿದೆ. ಅದಕ್ಕೋಸ್ಕರ ನಾವು ಹೆಚ್ಚಿಗೆ ಏನು ಕೇಳೋಂಗಿರಲ್ಲ. ಒಂದೇ ಕ್ವಶನ್ ಅಂದರೆ ಒಬ್ಬ ಅಪ್ಲಿಕೇಶನ್ ಹಾಕೋತ್ತಿಗೆ ನನಗೆ ಯಾಕೆ ಅಮೌಂಟ್ ಬರ್ತಾಯಿಲ್ಲ, ನನಗೆ ಯಾವ ಥರ ಪ್ರಾಬ್ಲಮ್ ಇದೆ ಅಂತ ನಾನು ನಮ್ಮ ಅಪ್ಲಿಕೇಶನ್ ನಂಬರ್ ಕೊಟ್ಟು ನಾನು ಒಬ್ಬಳದೇ ಚೆಕ್ ಮಾಡಿಸ್ಕೋಬೋದು ಏನಿದೆ ಏನು ಪ್ರಾಬ್ಲಮ್ ಅಂತ. ಎಲ್ಲರದು ಅದೇ ಥರ ಚೆಕ್ ಮಾಡಿಸ್ಕೊಳ್ಳೋದು ಆಗೋದಿಲ್ಲಲ್ವಾ. ಯಾಕಂದರೆ ಯಾರ್ದು ಅಪ್ಲಿಕೇಶನ್ ನಂಬರ್ ನನ್ನ ಹತ್ರ ಇಲ್ಲ, ಇರೋದು ನನ್ನೊಂದೇ. ಅದಕ್ಕೋಸ್ಕರ ನಂದು ಏನದು ಅದು ಒಂದೇ ಪ್ರಾಬ್ಲಮ್ ಗೊತ್ತಾಗೋದು. ಬೇರೆದವರೆಲ್ಲ ಬೇರೆ ಥರನೇ ಪ್ರಾಬ್ಲಮ್ ಇದೆ, ಬೇರೆ ಥರನೇ ಇದು ಇರುತ್ತೆ. ಅವರಿಗೆ ಎಲ್ಲ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ಅಪ್ಲಿಕೇಶನ್ ನಂಬರ್ ಹೇಳಮ್ಮ, ಆಮೇಲೆ ನಾನು ಏನಿದೆ ಅಂತ ಪ್ರೊಸೆಸ್ ಚೆಕ್ ಮಾಡಿ ಹೇಳ್ತೀನಿ ನಿಮಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಿಮಗೆ ಅಕ್ಯುರೇಟಾಗಿ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಎಲ್ಲಿ ಅಂದರೆ ನೀವು ಕಾಲ್ ಮಾಡಿ ಅವರಿಗೆ ಅಪ್ಲಿಕೇಶನ್ ನಂಬರ್ ಹೇಳಿ ನಿಮ್ಮದೇನಿದೆ ಅಪ್ಲಿಕೇಶನ್ ಪ್ರೊಸೆಸ್ ಎಲ್ಲ ನಿಮಗೆ ಹೇಳಿಬಿಡ್ತಾರೆ. ಅವರು ಏನಿದೆ, ಏನು ಪ್ರಾಬ್ಲಮ್ಮು, ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಎಲ್ಲ ಥರನೂ ಹೇಳಿಬಿಡ್ತಾರೆ. ಅದಕ್ಕೋಸ್ಕರ ನೀವು ಅವರಿಗೆ ಒಂದ್ಸತಿ ಕಾಲ್ ಮಾಡಿ ವಿಚಾರಿಸ್ಕೊಂಬಿಡಿ. ಜಾಸ್ತಿ ಅವರು ಬೇರೆದವ್ರು ಏನೋ ಅಂತ ಇರ್ತಾರೆ, ಬೇರೆ ಯೂಟ್ಯೂಬರ್ಸು ಬೇರೆ ವಿಡಿಯೋದಲ್ಲಿ ಏನೇನೋ ಅಂತ ಇರ್ತಾರೆ, ನನ್ನ ವಿಡಿಯೋದಲ್ಲಿ ನಾನು ಏನೇನೋ ಅಂತ ಇರ್ತೀನಿ. ಕೆಲವೊಬ್ಬರಿಗೆ ನಂಬಿಕೆ ಇರಲ್ಲ. ಏನೋ ಅಂತಾರಪ್ಪ, ನಮಗೆ ಇದು ಅವ್ರು ಹೇಳೋದೇ ಬೇರೆ ಆಗಿರುತ್ತೆ, ನಂದು ಕ್ವಶನ್ನೇ ಬೇರೆ ಆಗಿದೆ, ನನ್ನ ಪ್ರಾಬ್ಲಮ್ಮೇ ಬೇರೆ ಆಗಿದೆ ಅಂದರೆ ನೀವು ಡೈರೆಕ್ಟು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು. ಇದೊಂದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಎಲ್ಲರದು ಅಮೌಂಟು ಏನೋ ಬಂದಿಲ್ಲ, ಬಿಜಾಪುರ ಬಂದಿಲ್ಲ ಅಂತ ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ. ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ನಾನು ಯಾವ ಕಮೆಂಟ್ಗೂ ರಿಪ್ಲೈ ಕೊಟ್ಟಿಲ್ಲ. ಯಾಕಂದರೆ ನಂದು ಸ್ವಲ್ಪ ಬೇರೆ ವರ್ಕ್ ಇತ್ತು. ಅದಕ್ಕೋಸ್ಕರ ತುಂಬ ಬ್ಯುಸಿಯಾಗಿದ್ದೆ. ಅದಕ್ಕೆ ಯಾರಿಗೂ ಕಮೆಂಟ್ಗೆ ಆನ್ಸರ್ ಕೊಡೋಕ್ಕಾಗಲಿ. ಅದಕ್ಕೆ ಸಾರಿ. ಇಷ್ಟು ದಿನ ಯಾರಿಗೂ ಏನೂ ಕಮೆಂಟ್ ಮಾಡಿದೆ, ಯಾವುದು ವಿಡಿಯೋ ಹಾಕಿದೆ. ನಂದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದೆ, ಏನು ಮಾಡೋಕ್ಕಾಗತ್ತೆ, ಒಂದೊಂದು ಸತಿ ಹಾಗೆ ಆಗೋದು. ಎಂಪ್ಲಾಯ್ಮೆಂಟ್ ಆಫೀಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಈ ಥರ ಎಲ್ಲ ಕಮೆಂಟ್ಗಳು ಇದ್ದಾವೆ, ತುಂಬಾ ಕಮೆಂಟ್ ಇದ್ದಾವೆ. ಯಾವುದಕ್ಕೆ ಯಾವುದು ಆನ್ಸರ್ ಕೊಡಬೇಕು ಹೆಂಗಂತ ಗೊತ್ತಾಗ್ತಾ ಇಲ್ಲ. ಜೂನು ಡಿ ಪುಷ್ಟ ಅಂತ 3K ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಮೌಂಟು ಡಿ ಪುಷ್ಟ ಅಂತ ಅಂದಮೇಲೆ ಅಮೌಂಟು ಬಂದೇ ಬರುತ್ತೆ. ನೀವೇನು ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಮೌಂಟ್ ಬರುತ್ತೆ. ಡಿ ಪುಷ್ಟ ಅಂತ ಬೇರೆದೇನಾದರೂ ಅಪ್ಲಿಕೇಶನ್ ನಾಟ್ ಪ್ರೊವೈಡೆಡ್, ಡಾಟಾ ನಾಟ್ ಫೌಂಡು, ಈ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅಮೌಂಟ್ ಬರಲ್ಲ ಅಂತ ಅರ್ಥ. ಆದರೆ ಡಿ ಪುಷ್ಟ ಅಂತ ತೋರಿಸಿದ್ರೆ ಅಮೌಂಟ್ ಬರುತ್ತೆ ಅಂತ ಅರ್ಥ. ನಿಮ್ಮ ಕೆಲಸ ಆಗಿರುತ್ತೆ, ಡಿ ಪ್ರೋಗ್ರೆಸ್ ಆದಮೇಲೆ ಅಮೌಂಟ್ ಬರುತ್ತೆ. ಅದೇ ನೀವು ಜಾಸ್ತಿ ಇದು ಮಾಡ್ಕೊಳ್ಳೋದಿಲ್ಲ. ಡಿ ಪುಷ್ಟ ಆದರೆ ಅಮೌಂಟ್ ಬಂದಿಲ್ಲ ಅಂದೆ
ಕೆಲವರಿಗೆ ಹಣದ ಅವಶ್ಯಕತೆ ಇರುತ್ತೆ. ಅವಾಗಿಂದ ಅವಾಗೆ ಈ ಮಂತ್ ಅಂದರೆ ಈ ಮಂತಲ್ಲಿ ಆ ಹಣದ ಮೇಲೆ ಬೇರೆದೇನೋ ಮಾಡಬೇಕಂತ ಯೋಚನೆ ಇಟ್ಕೊಂಡಿರ್ತಾರೆ. ಅಂದರೂ ಅಮೌಂಟ್ ಬಂದಿರಲ್ಲ. ಅದಕ್ಕೋಸ್ಕರ ಅವರು ಜಾಸ್ತಿ ವರಿ ಮಾಡ್ಕೋತಾರೆ. ಅದು ನನಗೆ ಗೊತ್ತಾಗುತ್ತೆ. ಬಟ್ ಏನು ಮಾಡೋಕ್ಕಾಗತ್ತೆ, ಗೌರ್ಮೆಂಟ್ ಪ್ರೊಸೆಸ್ ಅಂದರೆ ಇಷ್ಟೇ ಆಗೋದು, ಲೇಟಾಗಿ. ನಿಮ್ಗೆ ಗೊತ್ತೇ ಇದೆಯಲ್ಲ ಗೌರ್ಮೆಂಟ್ ಯಾವುದೇ ಕೊಟ್ಟರು ತುಂಬ ಈಸಿಯಾಗಿ ಕೈಗೆ ಬೀಳೋ ಹಾಗೆ ಕೊಡಲ್ಲ. ಅವರೆಲ್ಲ ವೇಟ್ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ, ನಿಮಗೆ ಗೊತ್ತಿದೆಯಲ್ಲ. ಅದಕ್ಕೋಸ್ಕರ ನೋಡಿ. ಮತ್ತು ಇನ್ನೊಂದು, ಯಾವುದೇ ಅಪ್ಲಿಕೆಂಟ್ಸ್ ಆಗಲಿ, ಈವನ್ ಇದು ಅಪ್ಲಿಕೆಂಟ್ಸು, ಅವರಿಗೆ ಅಮೌಂಟು ಬರೋದು ಬರೀ 20 ಕಂತು 24 ಕಂತು ಅಷ್ಟೇ. ಏನಕ್ಕಪ್ಪ ಅಂದರೆ ಅವರು ಡಿಗ್ರಿ ಮುಗಿಸ್ಕೊಂಡು 2 ವರ್ಷ ಮಾತ್ರ ಮನೇಲಿ ಕೂತ್ಕೊಂಡು ಯಾವುದಾದ್ರೂ ಜಾಬ್ ಅಪ್ಲೈ ಮಾಡ್ಬೋದು, ಇಲ್ಲ ಬೇರೆ ಯಾವುದಾದ್ರೂ ಜಾಬ್ ಪ್ರಿಪ್ರೇಷನ್ ಮಾಡ್ಬೋದು. ಇದು 2 ವರ್ಷದಲ್ಲೇ ಮಾಡಬೇಕು. 20 ಕಂತು 24 ಕಂತು ಮುಗಿದ್ಮೇಲೆ ಅವರಿಗೆ ಅಮೌಂಟ್ ಬರುತ್ತೆ ಅನ್ನೋದು ಡೌಟು. ಯಾಕಂದರೆ ಸರ್ಕಾರ ಈಗಾಗಲೇ ಒಂದು ಪೇಪರಲ್ಲಿ ಆರ್ಟಿಕಲ್ ಬಿಟ್ಟಿದ್ರು, ನಾನು ಕೂಡ ನೋಡಿದ್ದೆ. ಅದೇ ದಿನ ವಿಡಿಯೋ ಮಾಡಬೇಕಂದ್ರೆ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನೆಲ್ಲ ಅಪ್ಡೇಟ್ ನೋಡ್ತಾ ಇರ್ತಿದ್ದೆ, ಬಟ್ ವಿಡಿಯೋ ಏನು ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ ವಿಡಿಯೋ ಅದು ಪೇಪರಲ್ಲಿ ಏನಿತ್ತು ಆರ್ಟಿಕಲ್ ಅಂದರೆ, ಯಾರ್ಯಾರು ಅಮೌಂಟು ಏನೋ ಯಾವುದೋ ಸ್ವಯಂ ಉದ್ಯೋಗ ಅಂತ ಒಂದು ಇದು ಸ್ಟಾರ್ಟ್ ಮಾಡಿದ್ದಾರೆ ಅವರು. ಅದರಲ್ಲಿ ನೀವು ಒಂದು ಸ್ಕೀಮ್ ಚಾಲೂ ಮಾಡಿದ್ದಾರೆ. ಅಲ್ಲೆಲ್ಲ ಯಾರು ಜಾಯ್ನ್ ಆಗಿಲ್ಲಂತೆ, ಯಾವುದು ಸ್ಕೀಮ್ಗೆ ಯಾರು ಹೋಗಿಲ್ಲಂತೆ. 44 ಜನ ಬರೀ ಹೋಗಿದ್ದಾರಂತೆ. ಒಂದು 4,000 ಜನದಲ್ಲಿ ಬರೀ 4 ಜನ ಹೋಗಿದ್ದಾರೆ. ಅದು ಬೆಂಗಳೂರು ಡಿಸ್ಟಿಕ್ಟಲ್ಲಿ ಬೆಂಗಳೂರು ಡಿಸ್ಟಿಕ್ದೇ ಹೇಳ್ತಾ ಇದ್ರು. ಇನ್ನು ಬೇರೆ ಡಿಸ್ಟಿಕ್ದು ಏನಿದೆ ಅಂತ ಗೊತ್ತಿಲ್ಲ. ಅಷ್ಟೇ 44 ಜನ ಬಂದಿದ್ದಾರೆ. 4,000 ಜನದಲ್ಲಿ 44 ಜನ ಬಂದರೆ ಇವ್ರಿಗೇನು ಉದ್ಯೋಗ ಬೇಕಾಗಿಲ್ವಾ? ಬರೀ ಅಮೌಂಟ್ ಇದ್ರೇ ಜೀವನ ಪೂರ್ತಿ ನಡೆಯುತ್ತಾ ಅಮೌಂಟು ಅಂತೇಳಿ ಅವ್ರದ್ದೊಂದು ಅನಿಸಿಕೆ. ಅದಕ್ಕೋಸ್ಕರ ಅವರು ಆರ್ಟಿಕಲ್ ಬಿಟ್ಟಿದ್ದಾರೆ. 24 ಕಂತು ಅಷ್ಟೇ ಬರೋದು. 24 ಕಂತು ಬಂದಮೇಲೆ ನಿಮಗೆ ಅಮೌಂಟ್ ಬರೋದಿಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಯಾರೋ ಏನೋ ಅಂತಾರೆ ಅನ್ನಿಸ್ಕೊಂಡು ಇರಬೇಕಾಗತ್ತೆ. ಅದಕ್ಕೋಸ್ಕರ ಒಳ್ಳೆ ಅವಕಾಶವಿದೆ. ಎಲ್ಲರೂ ಹೋಗಿ ಏನಾದರೂ ಕಲ್ತ್ಕೊಂಡು ನಿಮ್ಮದೇ ಸ್ವಂತ ಉದ್ಯೋಗವನ್ನು ನೀವು ಹಾಕ್ಕೊಳ್ಳಿ. ನಮ್ಮದು ಆಸೆ ಇಷ್ಟೇ ಆಗಿರುತ್ತೆ. ಯಾಕಪ್ಪ ಅಂದರೆ ನೀವು ಮನೆಯಲ್ಲೇ ಕೂತವ್ರಿಗೆ ಎಷ್ಟು ಮರ್ಯಾದೆ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ, ನಮಗೂ ಕೂಡ ಗೊತ್ತಿದೆ. ಏನು ಕೆಲಸ ಇರೋದು ಇಲ್ಲದೆ ಇರೋದು, ಮನೆಗೆ ಹೇಗೆ ಕೂತಿರೆ ಅಕ್ಕಪಕ್ಕ ಎಲ್ಲ ಜನರೆಲ್ಲ ಮಾತಾಡ್ಕೋತಾರೆ. ಅದಕ್ಕೋಸ್ಕರ ಇದನ್ನು ನಿಮ್ಮ ಫ್ಯೂಚರ್ನ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದು ಅಮೌಂಟೇ ನಿಮಗೆ ಜೀವನ ಪೂರ್ತಿ ಅವ್ರು ಹಾಕ್ತಾ ಇಲ್ಲ, ಪೆನ್ಷನ್ ಥರ. ನೀವು ಸುಮ್ಮನೆ ಕೂತಿರ್ತೀರ ಮನೆಯಲ್ಲಿ. ನಿರುದ್ಯೋಗ ಪ್ರಾಬ್ಲಮ್ ಭಾಳ ಇದೆ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಷ್ಟೇ. ನೀವು ಇದನ್ನೇ ಉಪಯೋಗ ಪಡಿಸ್ಕೊಂಡು ನಿಮ್ಮದೆಲ್ಲ ಏನಾದರೂ ಬೇರೆ ಡ್ರೀಮ್ ಇರುತ್ತೆ ಬೇರೆಯವರಿಗೆ. ಎಜುಕೇಷನ್ನು ಏನೋ ಆಫೀಸರ್ ಆಗಬೇಕು ಅಂತ ಇಂಥ ಡ್ರೀಮ್ ಇರುತ್ತೆ. ಅದಕ್ಕೋಸ್ಕರ ನೀವು 2 ವರ್ಷ ತುಂಬಾ ಇದೆ ಓದ್ಕೊಳ್ಳೋಕ್ಕೆ, ಮಾಡೋಕ್ಕೆ, ಜಾಬ್ ತೊಗೊಳಕ್ಕೆ. ನೀವು ಇದೇ ದುಡ್ಡು ಮೇಲೆ ನಾನು ಇದು ಮಾಡಿಕೊಂಡು ಸುಮ್ಮನೆಯಲ್ಲೇ ಕೂತ್ಕೊಂಡು ಇದೇ ಅಮೌಂಟ್ ಬರುತ್ತಲ್ಲಪ್ಪ ಅಂತ ಭರವಸೆ ಇಟ್ಕೊಂಡು ಕೂತ್ಕೊಂಡ್ರೆ ಮುಂದೆ ನಿಮ್ಮ ಜೀವನ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಕಮೆಂಟ್ ಮಾಡಿದ್ದಾರೆ, ದಾವಣಗೆರೆ ಡಿಸ್ಟಿಕ್ ಬಂದಿಲ್ಲ, DBT ಪುಷ್ಟ ಅಂತ ಇದೆ, DBT ಪೆಂಡಿಂಗ್ ಅಂತ ಬರ್ತಾ ಇದೆ, DU API ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಈ ಥರ ಎಲ್ಲ ತುಂಬ ವಿಜಯಪುರ ಯೂನಿವರ್ಸಿಟಿ DDP ಪೆಂಡಿಂಗ್ ಮಾಡೋದು ಅಂತ ತೋರಿಸ್ತಾ ಇದೆ. ಈ ಥರ ಎಲ್ಲ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಹೇಳಬೇಕು ಅಂದರೆ ಗೊತ್ತಾಗ್ತಾ ಇಲ್ಲ. ಯಾವ ಥರ ಅಂದರೆ ಇದು ಸ್ವಲ್ಪ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಕೂಡ ಎಲ್ಲಾದರೂ ಪ್ರಾಬ್ಲಮ್ ಇದ್ದರೆ ನೀವು ನೋಡಿ. ಈಗ ಆಧಾರ್ ಕಾರ್ಡ್ ಸೀಡಿಂಗು, ಬ್ಯಾಂಕ್ ಸೀಡಿಂಗು, ಇದೇ ಥರ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ನಿಮಗೆ, ಅದು ಯಾವುದೇ ಥರ ಪ್ರಾಬ್ಲಮ್ ಇರಲಿ, ಈಗ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡದೇ ಇರೋದು, ಇಲ್ಲ ಬ್ಯಾಂಕ್ ಸೀಡಿಂಗ್ ಮಾಡದೇ ಇರೋದು, ಇಲ್ಲ ಮೊಬೈಲ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗದೆ ಇರೋದು, ಇಲ್ಲ ನಿಮ್ಮದು ಅಪ್ಲಿಕೇಶನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಿರ್ಬೋದು, ಇಲ್ಲ ಅಂದರೆ ನೀವು DDP ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದ್ರಲ್ಲಿ ಏನಾದರೂ ಅವ್ರು ಮಾಡದೇ ಇರೋದು, ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಆ 3 ತಿಂಗಳದು ಅಮೌಂಟು ಬರ್ತಿಲ್ಲ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಕರೆಕ್ಟಾಗಿ ನೋಡಿ ಆಫೀಸ್ಗೆ ಹೋಗಿ ಕರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಬನ್ನಿ. ಎಲ್ಲನೂ ಆದಮೇಲೆ ಅಮೌಂಟ್ ತಾನಾಗೇ ಬರೋದಿಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಬರುತ್ತೆ 15 ಜೂನ್ವರೆಗೂ 15 ಜುಲೈವರೆಗೂ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ನನಗೂ ಎಲ್ಲರೂ ಏನಂತಾರೆ ಗೊತ್ತಾ, ಇಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನೀವು ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತೀರಾ. ಕಮೆಂಟ್ ಮಾಡಿದ್ರೆ ನೀವೇನು ಹೇಳ್ತೀರಾ, ವೇಟ್ ಮಾಡಿ ಬರುತ್ತೆ ಅಮೌಂಟ್ ಅಂತ ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ನನಗೆ ಈ ಥರ ಕಮೆಂಟ್ ಹಾಕಿದ್ದಾರೆ. ಅಂದರೆ ಅವ್ರೇನು ಹೇಳ್ತಾರೆ, ನೀವು ಕಮೆಂಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂತಂತಾರೆ. ನನಗೆ ಅಮೌಂಟ್ ಬಂದಿಲ್ಲ, ಇನ್ನು ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ನೀವು ಮತ್ತೆ ವೇಟ್ ಮಾಡಿ ಬರುತ್ತೆ ಅಂತ ಹೇಳ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಹಂಗೆ ಹೇಳೋದು ಏನಕ್ಕಪ್ಪ ಅಂದರೆ, ನಾವೇನು ಗೌರ್ಮೆಂಟ್ ಆಫೀಸಲ್ಲಿ ಕೂತು ಮಾತಾಡ್ತಾ ಇಲ್ಲ ಅಲ್ವ. ನಾವು ಒಬ್ಬರು ಇನ್ಫ್ಲುಯೆನ್ಸರು. ಅಂದರೆ ಏನಾದರೂ ಅಪ್ಡೇಟ್ ಇದ್ದರೆ ಹೇಳೋದಷ್ಟೇ ಕೆಲಸ ನಮ್ಮದು. ಅದು ಬಿಟ್ಟು ನಾವು ಅಮೌಂಟ್ ಹಾಕೋದು ಯಾವಾಗ ಹಾಕ್ತಾರೆ ಅದು ನಮ್ಮ ಕೈಯಲ್ಲಿ ಇಲ್ಲಲ್ಲ. ಅದಕ್ಕೆ ನಾನು ಹೇಳೋದು, ವೇಟ್ ಮಾಡಿದ್ರೆ ಅಮೌಂಟ್ ಬಂದೇ ಬರುತ್ತೆ. ಯಾಕೆ ಬರೋದಿಲ್ಲ? ಎಲ್ಲರೂ ಬರುತ್ತೆ, ನಿಮಗೂ ಕೂಡ ಬರುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು, ಅಮೌಂಟ್ ಬರಲ್ಲ ಅಂತ ಅವ್ರು ಹೇಳಿಲ್ಲ, ನಾನು ಕೂಡ ಹೇಳ್ತಾ ಇಲ್ಲ. ಅಮೌಂಟ್ ಬರುತ್ತೆ. ತಾಳ್ಮೆ ಇರಬೇಕು ಮನುಷ್ಯನಿಗೆ. ಅವಾಗಿಂದ ಬರಬೇಕಂದ್ರೆ ಯಾವುದೊಂದು ನಮ್ಮ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ, ನಮ್ಮ ಕೈಯಲ್ಲೂ ಇಲ್ಲ. ಕಾಯೋದು ಬಿಟ್ಟು ಬೇರೆದೇನೂ ಮಾಡೋಕ್ಕಾಗಲ್ಲ. ಎಲ್ಲನೂ ಮಾಡಾಯ್ತಪ್ಪ, ಲಾಸ್ಟಿಗೆ ಏನು ಮಾಡಬೇಕಂದ್ರೆ ಕಾಯೋದೊಂದೇ ಕೆಲಸ, ಮತ್ತು ವೇಟ್ ಮಾಡೋದೊಂದೇ ಕೆಲಸ. ಅದು ಬಿಟ್ಟು ಬೇರೆದೇನಿಲ್ಲ. ಆ ಥರ ನನಗೆ ಕಮೆಂಟ್ ಮಾಡಿದ್ರೆ ನಾನೇನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಾನು ಗೌರ್ಮೆಂಟ್ ಇದರಲ್ಲೇ ಕೂತ್ಕೊಂಡು ಏನೋ ಕೆಲಸ ಮಾಡ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ ಆ ಥರ. ಅದಕ್ಕೆ ನಾನು ಇದು ಎಲ್ಲ ನೋಡ್ತಾ ಇರ್ತೀನಿ. ಅಂದರೆ ಗೃಹಲಕ್ಷ್ಮಿ ಕಂತು ಮತ್ತು BPL ಕಾರ್ಡು, ಅದು BPO ಕಾರ್ಡ್, ಅದರ ಮೇಲೆ ಅಮೌಂಟ್ ಬರ್ತಿರುತ್ತೆ. ಅವರಿಗೆಲ್ಲ ಅಮೌಂಟ್ ಬರ್ತಿರುತ್ತೆ, ತಿಂಗಳ ಅಮೌಂಟ್ ಬರ್ತಿರುತ್ತೆ. ಯಾಕಂದರೆ ಅವ್ರದ್ದೇ ಬೇರೆ ಸ್ಕೀಮು, ನಿಮ್ಮದೇ ಬೇರೆ ಸ್ಕೀಮು.
ನೀವು ಯುವ ನಿಧಿ ಅಂದರೆ ಯುವ ಜನರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದಾರೆ. ನಿಮ್ದು ಒಂದು ವೇಳೆ ಅಮೌಂಟು ಲೇಟಾಗಿ ಬಂದರೂ ನಡೆಯುತ್ತೆ. ಬಟ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆದವರಿಗೆ ಅವರು ಹೆಣ್ಮಕ್ಳಿಗೆ ಸಹಾಯ ಆಗಲಿ ಅಂತ ಸಹಾಯಧನ ಅಂತ ಇರಲಿ ಅಂತ ಅವರು ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದಾರೆ. ಅವ್ರಿಗೆ ಪಾಪ ಅವ್ರಿಗೆ ಏನಾದರೂ ಒಂದು 2-3 ತಿಂಗಳು ಇದು ಆಯ್ತಂದರೆ ಅದರ ಮೇಲೆ ಕಷ್ಟ ಆಗ್ತಿರುತ್ತೆ ಬೇರೆಯವ್ರಿಗೆ. ಕೆಲವರು ವಯಸ್ಸಾದವರು ಅಂಥವರಿಗೆಲ್ಲ ಅಮೌಂಟು ಹೋಗ್ತಿರುತ್ತೆ ಅವ್ರದ್ದು. ಅದರ ಮೇಲೆ ಜೀವನ ಮಕ್ಕಳು ನೋಡ್ತಾ ಇರಲ್ಲ. ಅದಕ್ಕೋಸ್ಕರ ಅವರು ಅದ್ರ ಮೇಲೆ ಜೀವನ ನಡೆಸ್ತಾ ಇರ್ತಾರೆ. 3,000 ಏನೋ ಅವ್ರು ಒಬ್ರದ್ದೇ ಖರ್ಚು ನೋಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವ್ರದ್ದು ಲೇಟ್ ಆಗೋದಿಲ್ಲ ಅಮೌಂಟ್ ಬರೋದು. ಸ್ವಲ್ಪ ಅದಕ್ಕೋಸ್ಕರ ಅವ್ರು ಕೇರ್ಲೆಸ್ ಮಾಡ್ತಾ ಇಲ್ಲ. ನೀವು ಕಾಯ್ಬೋದು, ನಿಮಗೆ ಹಿಂಗೆ ಕಾಯ್ಸೋ ನಡತ್ತೆ ಅಂತ ಅವರು ಇದು ಮಾಡ್ತಾ ಇಲ್ಲ. ಬಟ್ ಏನು ಮಾಡೋಕ್ಕಾಗುತ್ತೆ, ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಆಗುತ್ತೆ ಅಮೌಂಟ್ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಕಡೆನೂ ಹಂಚೋದಿರುತ್ತೆ ಅಮೌಂಟು. ಕೆಲವೊಂದಿಷ್ಟಿಗೆ ಬರ್ತಿರಲ್ಲ, ಕೆಲವೊಂದಿಷ್ಟಿಗೆ ಬಂದಿರುತ್ತೆ. ಯಾಕಂದರೆ ಇಷ್ಟು ಜನ ಇರ್ತಾರೆ, ಎಷ್ಟೋ ಜನಕ್ಕೆ ಅಮೌಂಟ್ ತಲುಪಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಲೇಟ್ ಅದು ಪ್ರೊಸೆಸ್ ಲೇಟ್ ಆಗುತ್ತೆ ಯಾವುದೇ ಆಗಲಿ. ಈಗ ನೀವು ಯಾವುದಾದ್ರೂ ಅಪ್ಲಿಕೇಶನ್ ಹಾಕಬೇಕಂದ್ರೆ ಆನ್ಲೈನಲ್ಲಿ ಸರ್ವರ್ ಬಿಸಿ ಅಂತ ತೋರಿಸುತ್ತೆ. ಯಾಕಂದರೆ ಅಲ್ಲಿ ತುಂಬ ಜನ ಅಪ್ಲೈ ಮಾಡ್ತಿರ್ತಾರೆ, ಎಲ್ಲರಿಗೆ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಅದು ನೆಟ್ವರ್ಕು. ಅದಕ್ಕೋಸ್ಕರ ಸರ್ವರ್ ಬಿಸಿ ಅಂತ ತೋರಿಸ್ಬಿಡಿದೆ. ಅದೇ ಥರ ಇದೂ ಸ್ವಲ್ಪ ಲೇಟ್ ಆಗುತ್ತೆ. ಸರ್ವರ್ ಬಿಸಿ ಅಂತ ತೋರಿಸ್ತಾ ಆ ಥರನೇ ಇದೂ ಸ್ವಲ್ಪ ವೇಟ್ ಆಗುತ್ತೆ. ಎಲ್ಲ ಪ್ರೊಸೆಸ್ ಲೇಟಾಗಿ ನಡೆಯುತ್ತೆ. ಸ್ವಲ್ಪ ವೇಟ್ ಮಾಡಿದ್ರೆ ಅಮೌಂಟ್ ನಿಮಗೆ ಖಂಡಿತ ಬರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕೆಲವೊಬ್ರು ಅಮೌಂಟು ಇನ್ನೂ ಬಂದಿಲ್ಲ. ಎಷ್ಟು ದಿನ ಅಂತ ವೇಟ್ ಮಾಡಬೇಕು ಪಾಪ ಅವರು. 3 ತಿಂಗಳಾಯಿತು, 2 ತಿಂಗಳಾಯಿತು, 4 ತಿಂಗಳಾಯಿತು ಅಂದರೆ ಅಮೌಂಟೇ ಬಂದಿಲ್ಲ ಅಂದರೆ ಅವ್ರಿಗೂ ಟೆನ್ಷನ್ ಆಗುತ್ತಲ್ವ. ಎಲ್ಲರಿಗೂ ಅಮೌಂಟ್ ಬಂದೆ, ನನಗೆ ಬಂದಿಲ್ಲ, ನಾನೇನು ಮಾಡಿದ್ದೀನಿ ಅಂತ ಅವರಿಗೂ ಅನಿಸುತ್ತೆ. ಅದಕ್ಕೋಸ್ಕರ ನೀವು ಯಾರಿಗೆ ಅಮೌಂಟ್ ಬಂದಿಲ್ಲ, 2-3 ತಿಂಗಳದ್ದು ಅಮೌಂಟ್ ಬಂದಿಲ್ಲ, ನೀವು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ನಿಮಗೆ ಏನಿದೆ ಪ್ರಾಬ್ಲಮ್ ಅಂತ. ಅವರು ಕರೆಕ್ಟಾಗಿ ಹೇಳ್ಬೋದು. ಅದು ಬಿಟ್ಟು ನಾವು ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ ನಿಮ್ದೇನು ಪ್ರಾಬ್ಲಮ್ ಇದೆ ಅಂತ. ಅದಕ್ಕೋಸ್ಕರ ಅದೇ ಥರ ಅಮೌಂಟು 3 ತಿಂಗಳದ್ದು 4 ತಿಂಗಳದ್ದು ಅಮೌಂಟ್ ಯಾರಿಗೆ ಬಂದಿಲ್ಲ ಅವರೆಲ್ಲ ನಿಮ್ಮ ಅಪ್ಲಿಕೇಶನ್ ID ಹಾಕಿ, ಮತ್ತು ನಿಮ್ದೇನಿದೆ ಅಂತ ಅಪ್ಲಿಕೇಶನ್ ID ಹಾಕಿ, ಮತ್ತು ನಿಮ್ದೇನಿದೆ ಅಂತ ಪ್ರಾಬ್ಲಮ್ ಅಂತ ನನಗೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮ್ಮ ಅಪ್ಲಿಕೇಶನ್ ID ಜೊತೆ ನಿಮ್ದೇನು ಪ್ರಾಬ್ಲಮ್ ಇದೆ ಅಂತ. ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾರು ಜಾಸ್ತಿ ತಿಂಗಳಾಗಿದೆ ಅಮೌಂಟೇ ಬಂದಿಲ್ಲ ಅನ್ನೋರು ಅಷ್ಟೇ ಕಮೆಂಟ್ ಮಾಡಿ. 1 ತಿಂಗಳು ಬಂದಿಲ್ಲ ಅಂದರೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಅಪ್ಲಿಕೇಶನ್ ನಂಬರ್ ಹಾಕಿ ನಂದು ಕೇಳಿ ಅಂದರೆ ಅವ್ರದ್ದು ಅಮೌಂಟ್ ಬರುತ್ತೆ. ವೆಯ್ಟ್ ಮಾಡಿ ಸ್ವಲ್ಪ. ಯಾರಿಗೆ ತುಂಬ ದಿನ ಆಯಿತು ಅಮೌಂಟೇ ಬರ್ತಾ ಇಲ್ಲ ಅಂದವರು ಅಷ್ಟೇ ಕಮೆಂಟ್ ಮಾಡಿ, ಮತ್ತು ಅದ್ರ ಜೊತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ, ಮತ್ತು ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಶೇರ್ ಮಾಡಿ. ನಾನು ಕಾಲ್ ಮಾಡಿದಾಗ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿದಾಗ ನಾನು ಕೇಳ್ತೀನಿ. ನಿಮ್ಮದು ಅಪ್ಲಿಕೇಶನ್ ನಂಬರ್ ಇರುತ್ತೆ, ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಅವ್ರಿಗೆ ಹೇಳಿದ್ರೆ ಅವರೆಲ್ಲ ನಿಮ್ದೇನಿದೆ ಪ್ರಾಬ್ಲಮ್ ಅಂತ ನನಗೆ ಹೇಳಿಬಿಡ್ತಾರೆ. ಅದಕ್ಕೋಸ್ಕರ ನಾವು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ಯಾರು ನೋಡಿದಿರಿ ಅವರಿಗೆಲ್ಲ ತುಂಬ ಹೃದಯದಿಂದ ಎಲ್ಲರಿಗೂ ಧನ್ಯವಾದ. ಯಾಕಂದರೆ ನಾವು ಇಷ್ಟು ಎಫರ್ಟ್ ಕೊಟ್ಟು ಇಷ್ಟು ಟೈಮ್ ಕೊಟ್ಟು ನಾನು ವಿಡಿಯೋ ಮಾಡ್ತಾಯಿರ್ತೀನಿ. ಅದಕ್ಕೆಲ್ಲ ನೀವು ನೋಡಿ ರೆಸ್ಪಾನ್ಸ್ ಮಾಡಿದ್ದಕ್ಕೂ ನಮಗೂ ಕೂಡ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರ ಅಪ್ಡೇಟ್ ಇರಲಿ, ನಿಮಗೆ ಬೇರೆ ಏನಾದರೂ ಜಾಬ್ ಬಗ್ಗೆ, ಗೌರ್ಮೆಂಟ್ ಜಾಬ್ ಬಗ್ಗೆ ಏನಾದರೂ ಅಪ್ಡೇಟ್ ಬೇಕಾದಲ್ಲಿ, ಇಲ್ಲ ವರ್ಕ್ ಫ್ರಮ್ ಹೋಮ್ ಏನಾದರೂ ಬೇಕಾದಲ್ಲಿ, ಎಲ್ಲ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಗಳೇ ನೋಡ್ತಾ ಇದ್ರಲ್ಲ ಈ ಇದು ನಮ್ಮ ಚಾನಲ್ನ. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ. ಕೆಲವೊಬ್ಬರಿಗೆ ಜಾಬ್ದು ಅವಶ್ಯಕತೆ ಇರುತ್ತೆ. ಅಂಥದ್ದೇನಾದರೂ ಇದ್ದರೆ ನಾನು ಹೇಳಲಿಲ್ಲ ಅಂದರೆ ಎಷ್ಟೇ ಇತ್ತು, ಅಂದರೆ ನಾನು ವಿಡಿಯೋ ಮಾಡಿ ನಿಮಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ತಿಳಿಸಲಿಲ್ಲ ಅಂದರೆ ಅಷ್ಟೇ ಇತ್ತು. ಬೇರೆದವ್ರದ್ದು ಜೆನ್ಯೂನ್ ಆಗಿರೋ ಜಾಬ್ ಅಪ್ಲಿಕೆಂಟ್ಸ್ ಜಾಬ್ ಹೇಗೆ ಹಾಕೋದು ಅಂತ ಎಲ್ಲ ತುಂಬ ಕ್ರಿಯೇಟರ್ಸ್ಗಳಿದ್ದಾರೆ ಯೂಟ್ಯೂಬಲ್ಲಿ, ಚೆನ್ನಾಗಿ ಹೇಳೋರು, ಕರೆಕ್ಟಾಗಿ ಜೆನ್ಯೂನ್ ಆಗಿ ಇನ್ಫಾರ್ಮೇಷನ್ ಕೊಡೋರು. ಅವ್ರ ಬಗ್ಗೆ ನಿಮಗೆ ಸಜೆಷನ್ ಮಾಡಿಕೊಡ್ತೀನಿ. ನಿಮಗೆ ಯಾವುದೇ ಥರದ್ದು ಅಂದರೆ ನಿಮ್ಮದು ಜಾಬ್ ರಿಲೇಟೆಡು, ಬೇರೆದೇನಾದರೂ ವರ್ಕು, ಅದೇ ಥರ ಏನಾದರೂ ಸ್ಕೀಮು, ಇದೇ ಥರ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆಲ್ಲ ನಮಗೆ ಕಮೆಂಟ್ ಮಾಡಿ. ನಾನು ಎಲ್ಲದಕ್ಕೂ ಆನ್ಸರ್ ಕೊಡ್ತೀನಿ. ಖಂಡಿತ ಆನ್ಸರ್ ಕೊಡ್ತೀನಿ. ಈ ವಿಡಿಯೋ ಮಾಡೋದಲ್ಲಿ ತುಂಬ ದಿನ ಲೇಟ್ ಆಗಿದೆ. ಬಟ್ ಏನು ಮಾಡೋಕ್ಕಾಗುತ್ತೆ, ವರ್ಕ್ ಇರುತ್ತೆ ನನಗೂ ಕೂಡ. ಅದಕ್ಕೋಸ್ಕರ ನಾನು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಕೊನೆ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸು. ತುಂಬ ಥ್ಯಾಂಕ್ಸು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಹೆಲ್ಪ್ ಆಗಲಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.